ಭಾರತ ದೇಶದ ವಿಭಿನ್ನ ವೈಭವವನ್ನು ಪರಿಚಯಿಸುವ ಆಳ್ವಾಸ್ ನುಡಿಸಿರಿ ವಿರಾಸತ್ನಿಂದ ನವೆಂಬರ್ 16ಕ್ಕೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರುಮಾರು ಗದ್ದೆಯಲ್ಲಿ ಆಳ್ವಾಸ್ ಸಾಂಸ್ಕೃತಿಕ ವೈಭವಕ್ಕೆ ನಿರೀಕ್ಷೆಗೂ ಮೀರಿ ಜನಸಾಗರ ಆಗುವ ಸಾಧ್ಯತೆ ಇದೆ ಎಂದು ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮೋಹನ್ ಆಳ್ವರ ಅಭಿಮಾನಿ ಪುತ್ತೂರು ಬಂಟರ ಸಂಘದ ಅಧ್ಯಕ್ಷ ಕಾವು ಹೇಮನಾಥ್ ಶೆಟ್ಟಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಆಳ್ವಾಸ್ನಿಂದ ರಾಜ್ಯದ ದೊಡ್ಡ ಕಾರ್ಯಕ್ರಮ ಪುತ್ತೂರಿನಲ್ಲಿ ನಡೆಯುತ್ತಿದೆ. 10 ವರ್ಷಗಳ ಹಿಂದೆ ಪುತ್ತೂರಿನ ಸುದಾನದಲ್ಲಿ 2 ಬಾರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿತ್ತು. ಇದೀಗ 10 ವರ್ಷದ ಬಳಿಕ ಮತ್ತೆ ಸಾಂಸ್ಕೃತಿಕ ವೈಭವ ಪುತ್ತೂರಿನಲ್ಲಿ ನಡೆಯುತ್ತಿದೆ. ಬಹಳ ಕಡೆ ಆಳ್ವಾಸ್ ಕಾರ್ಯಕ್ರಮಕ್ಕೆ ಬೇಡಿಕೆ ಇದೆ. ಆದರೆ ಮೋಹನ್ ಆಳ್ವ ಅವರು ಪುತ್ತೂರಿನ ಅಭಿಮಾನದಿಂದ ಈ ಕಾರ್ಯಕ್ರಮ ಮಾಡುತ್ತಿದ್ದಾರೆ. ಜಾತಿ ಧರ್ಮ ಮೀರಿ ಈ ಕಾರ್ಯಕ್ರಮ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ನಿರೀಕ್ಷೆಗೂ ಮೀರಿ ಜನಸಂಖ್ಯೆ ಬರುವ ಸಾಧ್ಯತೆ ಇದೆ. ಎಲ್ಲ ಶಾಲೆಗಳ ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ಮೆರುಗನ್ನ ನೋಡಲು ಮಕ್ಕಳಿಗೆ ಇದೊಂದು ಸುವರ್ಣಾವಕಾಶ ಎಂದ ಅವರು ಆಳ್ವ ಶಿಕ್ಷಣ ಸಂಸ್ಥೆಯ ಸುಮಾರು 350ಕ್ಕೂ ಹೆಚ್ಚಿನ ಮಕ್ಕಳು ಕಾರ್ಯಕ್ರಮ ನೀಡಲಿದ್ದಾರೆ ಎಂದು ಹೇಳಿದರು. ಪುತ್ತೂರಿನ ನಮ್ಮ ಎಲ್ಲರ ಒಂದು ರೀತಿಯ ಆ ಒಂದು ಸಂಬಂಧದಿಂದಾಗಿ ಪುತ್ತೂರಿನ ಮೇಲೆ ಡಾಕ್ಟರ್ ಮೋಹನ್ ಆಳ್ವಾರ್ ಅವರಿಗಿರುವ ಅಭಿಮಾನದಿಂದಾಗಿ ಈ ಒಂದು ಕಾರ್ಯಕ್ರಮ 10 ವರ್ಷಗಳ ನಂತರ ಪುತ್ತೂರಿನಲ್ಲಿ ಇವತ್ತು ನಡೀತಾ ಇದೆ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದು. ಡಾಕ್ಟರ್ ಮೋಹನ್ ಆಳ್ವಾರ್ ಅವರು ಅವರ ಪ್ರಚಾರಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾರಾ ಅಂತ ಹೇಳುವಂಥ ವಿಚಾರಗಳು ಕೆಲವು ಸಲ ಬರ್ತದೆ. ಅವರಿಗೇನೋ ಒಂದು ರೀತಿಯ ಅವರ ಸಂಸ್ಥೆಯ ಪ್ರಚಾರಕ್ಕಾಗಿಯೇ ಈ ಕಾರ್ಯಕ್ರಮ ಅಂತೇಳಿ. ಪ್ರಚಾರಕ್ಕಾಗಿ ಇದರ ಖಂಡಿತವಾಗಿ ಅಗತ್ಯ ಇಲ್ಲ. ಮೋಹನ್ ಆಳ್ವರ್ ಅವರು ಈಗ ಬಹಳ ಎತ್ತರಕ್ಕೆ ಏರಿದ್ದಾರೆ ಮತ್ತು ಅವರ ಸಂಸ್ಥೆಗೆ ಯಾವ ಪ್ರಚಾರದ ಅವಶ್ಯಕತೆಗಳು ಈಗ ಸದ್ಯಕ್ಕೆ ಇಲ್ಲ. ಮತ್ತು ಆ ಸಂಸ್ಥೆ ನಡೆಸಿಕೊಂಡು ಬರುತ್ತಿರುವಂತಹ ಸಾಂಸ್ಕೃತಿಕ ಇರಬಹುದು, ಶೈಕ್ಷಣಿಕ ವಿಚಾರಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಹಾಗಿರುವಾಗ ಅದಕ್ಕಾಗಿ ಅಲ್ಲ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಆದರೂ ಸಹ ಪುತ್ತೂರಿನವರ ಸಂಬಂಧದಿಂದಾಗಿ ಪುತ್ತೂರಿನಲ್ಲೇ ಒಂದು ಪುತ್ತೂರು ಬೆಳೆಯುತ್ತಿರುವ ಪುತ್ತೂರಿನಲ್ಲಿ ಈ ಕಾರ್ಯಕ್ರಮ ಆಗಬೇಕು ಅಂತ ಹೇಳುವ ವಿಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟು 16ನೇ ತಾರೀಕು ಬಹಳ ದಿನ ಕಡಿಮೆ ಇದೆ ಅಂತೇಳಿ ನಮಗೆ ಅನಿಸಿರಬಹುದು. ಆದರೆ ಮೋಹನ್ ಆಳ್ವರ್ ಅವರ ವ್ಯವಸ್ಥೆಗಳು ಹೇಗೆ ಅಂತ ಹೇಳಿದರೆ ಅದೊಂದು ರೀತಿಯ ಅದ್ಭುತ. ಅಂದ್ರೆ ಯಾಕಂದ್ರೆ ಅದು ಯಾವ ರೀತಿಯಲ್ಲಿ ಆಗ್ತದೆ ಅಂತ ಹೇಳುವಂಥದ್ದು ನಾವೇನಾದ್ರೂ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು. ಮತ್ತೆ ಇಂಥ ಒಂದು ಸಾಂಸ್ಕೃತಿಕ ವೈಭವ, ಸಾಂಸ್ಕೃತಿಕ ವಿಚಾರಕ್ಕೆ ಸಂಬಂಧಪಟ್ಟರೆ ಇಡೀ ಭಾರತ ದೇಶದ ನಾವು ನಮ್ಮ ಪ್ಯಾಂಪ್ಲೆಟ್ ಅಲ್ಲಿ ಹೇಳಿದಾಗ ಭಾರತ ದೇಶದ ಎಲ್ಲ ರಾಜ್ಯಗಳ ವಿಭಿನ್ನವಾದ ಕಲಾ ವೈಭವವನ್ನು ನಮ್ಮಲ್ಲಿಗೆ ತರಿಸುವಂತ ಒಂದು ಪ್ರಯತ್ನ ಅದನ್ನು ಈಗಾಗಲೇ ಅವರು ಮಾಡ್ತಾ ಬಂದಿದ್ದಾರೆ. ಪ್ರತಿ ಒಂದರಿಂದ ಒಂದು ವಿಭಿನ್ನವಾದ ಇಡೀ ಪ್ರತಿ ರಾಜ್ಯ ಭಾಗದ ಸಾಂಸ್ಕೃತಿಕ ವಿಶೇಷ ಕಲೆಗಳನ್ನು ಅವರು ಈಗಾಗಲೇ ಪರಿಚಯಿಸ್ತಾ ಬಂದಿದ್ದಾರೆ, ಮಾಡ್ತಾ ಬಂದಿದ್ದಾರೆ. ಅದನ್ನು ಈಗ ಮತ್ತೊಮ್ಮೆ ನಾವು ಈಗ ಮೂಡಬಿದಿರೆಯಲ್ಲಿ ನಡೆಯುವಂತ ನುಡಿಸಿರಿ ವಿರಾಸತ್ ಕಾರ್ಯಕ್ರಮಗಳಿಗೆ ಹೋಗಬಹುದು, ನೋಡಬಹುದು. ನೋಡಿದವರು ಬಹಳಷ್ಟು ಮಂದಿ ಇದ್ದಾರೆ. ಅದರಲ್ಲಿ ಯಾವಾಗ ನಡೆಯುವಾಗಲೂ ಇದರಿಂದ ಬಹಳ ಜನ ಹೋಗ್ತಾರೆ. ಆದರೆ ಸರ್ವೇ ಸಾಮಾನ್ಯ ಎಲ್ಲರಿಗೂ ನೋಡುವಂತ ಅವಕಾಶ ಇವತ್ತು ಪುತ್ತೂರಿನಲ್ಲಿ ಆಗ್ತಾ ಇರುವಂತದ್ದು ಬಹಳ ಸಂತೋಷದ ವಿಚಾರ. ಹಾಗಾಗಿ ಪ್ರಪ್ರಥಮವಾಗಿ ನಾನು ಡಾಕ್ಟರ್ ಆಳ್ವಾರ್ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಪುತ್ತೂರಿನ ಮೇಲೆ, ನಮ್ಮೆಲ್ಲರ ಮೇಲೆ ಅವರು ಪ್ರೀತಿ ಅಭಿಮಾನದಿಂದಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾನು ಆಗಲೇ ಹೇಳಿದಾಗೆ ಬಹಳ ಕಡೆಗಳಲ್ಲಿ ಅವರ ಒತ್ತಡಗಳಿದೆ. ನಮ್ಮಲ್ಲಿ ಮಾಡಿ ಏನು ವ್ಯವಸ್ಥೆ ಬೇಕೆಲ್ಲ ಮಾಡ್ತೇವೆ ಅಂತೇಳಿ. ಆದರೆ ಅದನ್ನೆಲ್ಲವನ್ನು ಬಿಟ್ಟು ಪುತ್ತೂರಲ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳುವುದಕ್ಕೆ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದಲ್ಲದೆ ನಮ್ಮಿಂದ ಏನಾಗಬೇಕಾಗಿದೆ, ನಮ್ಮಿಂದ ಏನಾಗಬೇಕಾದ ಅವಶ್ಯಕತೆಗಳಿಗಿಂತಲೂ ನಾವು ಕಣ್ಣು ತುಂಬಿ ನೋಡಬೇಕಾಗಿದೆ. 1 ಲಕ್ಷಕ್ಕಿಂತ ಮಿಕ್ಕಿ ಜನ ಸೇರ್ತಾರೆ ಈ ಕಾರ್ಯಕ್ರಮಕ್ಕೆ. ದಾಖಲೆ 1 ಲಕ್ಷಕ್ಕಿಂತ ಮಿಕ್ಕಿ ಬೇರೆ ಬೇರೆ ಭಾಗಗಳಲ್ಲಿ. ಆಗ 84 ಕಡೆಗಳಲ್ಲಿ ಈ ಘಟಕ ಇದೆ, ಆಳ್ವಾಸ್ ನುಡಿಸಿರಿ ಘಟಕ ಇದೆ. 1 ಲಕ್ಷಕ್ಕಿಂತ ಅದನ್ನು ಯಾಕೆ ಉಲ್ಲೇಖ ಮತ್ತೆ ಮಾಡ್ತಾರೆ ಅಂತ ಹೇಳಿದ್ರೆ ಆಗ ಪುತ್ತೂರಿನಲ್ಲಿ ಎಷ್ಟು ಸೇರ್ಬೋದು ಅಂತೇಳಿ. ಆಳ್ವಾರ್ ಅವರ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ 10,000 ಜನಕ್ಕಿಂತ ಮೇಲೆ ಸೇರ್ಬೇಕು ಅಂತೇಳಿ. ನಮ್ಮ ಅಭಿಪ್ರಾಯ ಏನು ಗೊತ್ತಾ, 10,000 ಅಲ್ಲ, ಜನಸಾಗರ ಸೇರ್ತದೆ. ಯಾಕೆಂದ್ರೆ ಈ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಕಾರ್ಯಕ್ರಮ. ಯಾವ ಪಾಸ್ ಇಲ್ಲ, ಯಾವ ಇದು ಇಲ್ಲ, ಯಾವ ವಿಚಾರಗಳು ಇಲ್ಲ. ಹಾಗಾಗಿ ನಿರೀಕ್ಷೆಗೂ ಮೀರಿದ
ಜನಸಮೂಹ, ಕಲಾ ರಸಿಕರು ಈ ಕಾರ್ಯಕ್ರಮವನ್ನು ಖಂಡಿತವಾಗಿ ವೀಕ್ಷಣೆ ಮಾಡ್ತಾರೆ ಅಂತ ಹೇಳುವುದು. ಸುದ್ದಿಗೋಷ್ಠಿಯಲ್ಲಿ ಆಳ್ವ ಸಂಸ್ಥೆಯ ಪ್ರೊಫೆಸರ್ ಉಷಾ, ಮೋಹನ್ ಆಳ್ವ ಅವರ ಅಭಿಮಾನಿ ದಂಬೆಕಾನ ಸದಾಶಿವರೈ, ಪ್ರಸಾದ್ ಪಾಣಾಜೆ, ನಿತ್ಯಾನಂದ ಶೆಟ್ಟಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. Volkswagen. Volkswagen Mangalore, Airport Road, Yeyadi, Mangalore. Volkswagen.